ಬೀದರ್ ಜಿಲ್ಲಾ ಪೊಲೀಸರು 43 ಲಕ್ಷಕ್ಕೂ ರೂಪಾಯಿ ಅಧಿಕ ಮೌಲ್ಯದ ಬೈಕ್, ಚಿನ್ನಾಭರಣ ಇನ್ನಿತರ ವಸ್ತುಗಳನ್ನು ಜಪ್ತಿ ಮಾಡಿದ್ದು ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಕಳ್ಳರಿಗೆ ಬಿಗ್ ಶಾಕ್ ನೀಡಿದ್ದಾರೆ. 35 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಬೈಕ್, 5,95,000 ರೂಪಾಯಿ ಮೌಲ್ಯದ ಚಿನ್ನಾಭರಣ, 1,50,000 ಮೌಲ್ಯದ ಕಳ್ಳತನವಾಗಿದ್ದ ಕುರಿಗಳು, 21,000 ರೂಪಾಯಿ ಮೌಲ್ಯ ಬೆಳ್ಳಿ ಹಾಗೂ 40,000 ರೂಪಾಯಿ ಮೌಲ್ಯದ ನೀರಿನ ಪಂಪ್ ಸೆಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಿಲ್ಲಾದ್ಯಂತ 9 ಠಾಣೆಯಲ್ಲಿ ದಾಖಲಾಗಿದ್ದ 20 ಪ್ರಕರಣಗಳಲ್ಲಿ ಒಟ್ಟು 25 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಮೊದಲ ಬಾರಿಗೆ ಪೊಲೀಸರು 35 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ಜಪ್ತಿ ಮಾಡಿದ್ದು, ಈ ಮೂಲಕ ಅಂತರ್ರಾಜ್ಯದಿಂದ ಬಂದ ಬೈಕ್ ಕಳ್ಳತನ ಮಾಡುವ ಕದಿಮರಿಗೆ ಬಿಗ್ ಶಾಕ್ ನೀಡಿದ್ದಾರೆ. ನಮಸ್ಕಾರ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಳೆದ 2-3 ತಿಂಗಳಲ್ಲಿ ನಡೆದಿರುವಂತಹ ವಿವಿಧ ಅಪರಾಧ ಕೃತ್ಯಗಳಲ್ಲಿ ಕಳುವಾಗಿರುವಂತಹ ಕೆಲವು ಪ್ರಾಪರ್ಟಿಗಳನ್ನು ಇವತ್ತು ನಾವು ರಿಕವರಿ ಮಾಡಿ ಕಳ್ಕೊಂಡವರಿಗೆ ನಾವು ವಿತರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾಪರ್ಟಿ ಪೆರೇಡನ್ನು ಇಟ್ಕೊಂಡಿದ್ದೇವೆ. ಕಳೆದ 2-3 ತಿಂಗಳಲ್ಲಿ ನೋಡಿದರೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ HBT, ಕಳ್ಳತನ ಹಾಗೂ ಚೈನ್ ಸ್ನ್ಯಾಚಿಂಗ್ ಹಾಗೂ ಪಿಕ್ ಪಾಕೆಟಿಂಗ್ ಹಾಗೂ ಕೆಲವು ಕಡೆ ಜಾನುವಾರುಗಳು, ನಮ್ಮ ಕುರಿಗಳು ಕಳ್ಳತನ ಈ ರೀತಿ ಆಗಿದ್ದಾವೆ. ಹಾಗೂ ಕೆಲವೊಂದು ಕಡೆ ಈವನ್ ಸ್ಯಾಂಡಲ್ವುಡ್ ಕಳ್ಳತನವೂ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಥೆಫ್ಟ್ಗಳಾಗಿದ್ದಾವೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಔರಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಬಾಲ್ಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಧನುರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಾಗೂ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಥೆಫ್ಟ್ ಆಗಿದೆ. ಒಟ್ಟಿನಲ್ಲಿ ನಾವು 69 ಬೈಕ್ಗಳನ್ನು ಇವತ್ತು ರಿಕವರಿ ಮಾಡಿದ್ದೇವೆ. ಡಿಫ್ರೆಂಟ್ ಕೇಸುಗಳಲ್ಲಿ ಆರೋಪಿಗಳನ್ನು ಹಿಡಿದಿದ್ದೇವೆ, ಕಾನೂನುಗೊಪ್ಪಿಸಿದ್ದೇವೆ. ಸುಮಾರು 43,87,100 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಯನ್ನು ನಾವು ಒಟ್ಟಿನಲ್ಲಿ ಇವತ್ತು ರಿಕವರಿ ಮಾಡಿದ್ದೇವೆ. ಅದರಲ್ಲಿ ನಗದು 11,000 ನಗದು, ಒಂದು ಪಿಕ್ ಪಾಕೆಟಿಂಗ್ ಕೇಸ್ ಆಗಿದೆ ಬಾಲ್ಕಿಯಲ್ಲಿ, ಆಮೇಲೆ ಇನ್ನೊಂದು HBT ಕೇಸಲ್ಲಿ ಮಿಕ್ಕಿದ 9,000 ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಿಂದ ರಿಕವರಿ ಆಗಿದೆ. ಹಾಗೂ ಗೋಲ್ಡ್, ಬಂಗಾರ 75 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ, ಅಮೌಂಟಿಂಗ್ ಟು 5,95,000. ಹಾಗೂ ಬೆಳ್ಳಿ 25 ತೊಳಿ ಬೆಳ್ಳಿ ಹಾಗೂ 28 ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನಲ್ಲಿ. ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ 2 ಅಗ್ರಿಕಲ್ಚರಲ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಪಂಪ್ ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 1 ಶ್ರೀಗಂಧದ ಮರ 7 kg, ಅರೌಂಡ್ 7 kg ಪೀಸ್ ಪಾರ್ಷಿಯಲಿ ರಿಕವರ್ ಆಗಿದೆ, ಇನ್ನೂ ರಿಕವರಿ ಆಗಬೇಕಿದೆ. ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತೆ. ಇದು ಒಂದು ಹೊಲದಿಂದ ಕಳುವು ಮಾಡಿಕೊಂಡು ಹೋಗಿರ್ತಾರೆ. ಅದರಲ್ಲಿ 2 MOBಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ. ಅವರು ಸ್ವಲ್ಪ ಹಳೆಯ MOBಗಳು, ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ, ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳ್ಳತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ. ರಿಸೀವರು ಇನ್ನೂ ಅಬ್ಸ್ಕಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ. ಸೊ ಪಾರ್ಷಿಯಲ್ ರಿಕವರಿ ಮಾತ್ರ ಆಗಿದೆ, ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೇವೆ ನಾವು. ಆ್ಯಂಡ್ ಬೈಕ್ ಕಳ್ಳತನಗಳನ್ನು ನೋಡಿದರೆ ಸುಮಾರು 8 MOBಗಳು, ಅಂದರೆ ಹ್ಯಾಬಿಚುವಲ್ ಆಗಿ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ MOBಗಳು ನಮ್ಮ ಬಾಲ್ಕಿ ಲಿಮಿಟ್ಸಲ್ಲೇ ಇದ್ದಾರೆ. 8 ಆರೋಪಿಗಳು. ಇವ್ರದ್ದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು, ಡೂಪ್ಲಿಕೇಟ್ ಕೀಸ್ ಯೂಸ್ ಮಾಡೋದು, ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು, ಕಾಲ್ನಲ್ಲಿ ಸೈಡ್ ಲಾಕನ್ನು ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳತನ ಮಾಡ್ತಾರೆ. ಇದ್ದೀನಿ ಔರಾದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಮನೆಯವರ ಹತ್ರ ಬಾಡಿಗೆ ಇಸ್ಕೊಳ್ಳೋಕೆ ಹೋಗಿದ್ದೀನಿ. ಬಾಡಿಗೆ ಇಸ್ಕೊಂಡು ಸ್ವಲ್ಪ ಔರಾದ್ ಸಂತಿ ಮಾಡಿ ಬರ್ತಾಯಿದ್ದೆ. ಔರಾದ್ ಬಸ್ ಸ್ಟ್ಯಾಂಡ್ನಲ್ಲಿ 4:45 ಗಂಟೆಗೆ ಬಸ್ ಹತ್ತುವಾಗ ಜನ ಇಳ್ತಾಯಿದ್ರು. ನಾ ಬಸ್ಸಿನ ಹತ್ತಿರ ನಿಂತಿದ್ದೆ. ನನ್ನ ಪ್ಯಾಕೆಟ್ ಹೊಡೆದ್ಬಿಟ್ಟೆ. ನಾ ಬಸ್ಸಿನಲ್ಲಿ ಏರ್ಬಿಟ್ಟೆ. ಹಾಗೆ ನನಗೆ ಗೊತ್ತಿಲ್ಲ ಪ್ಯಾಕೆಟ್ ಹೊಡೆದಿದ್ದು. ಆಮೇಲೆ APMC ಕ್ರಾಸಿಗೆ ಬಂದು ಟಿಕೆಟ್ ತೊಗೋಬೇಕಂತ ಹೇಳಿ ಕೈ ಹಾಕಿದ್ರು. ಹಣ ಇದ್ದಿಲ್ಲ, 9,000 ಚಿಲ್ಲರಿದ್ದು. ಆದರೂ ನಾ ಏನು ಮಾಡಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ನೋಡಬೇಕು, CC ಕ್ಯಾಮ್ರಾ ಅಂತ ಹೇಳಿ ಹೋದೆ. CC ಕ್ಯಾಮ್ರಾದಲ್ಲಿ ಕಾಣಿಸ್ತು. ಅಲ್ಲಿ ಸಾಹೇಬ್ರು, ಸರ್ಕಲ್ ಸಾಹೇಬ್ರು ಅಂದ್ರೆ ಸ್ವಲ್ಪ ಕೂಡಪ್ಪ ನಾನು ನೋಡಿ ಬರ್ತೀನಿ ಅಂತ ಹೇಳಿ ಅವರು ಮಾರ್ಕೆಟ್ನಲ್ಲಿ ಹೋಗಿ, ಆಯ್ತಪ್ಪ ನಿನ್ನ ಕಳ್ಳ ಸಿಕ್ಕಿದ್ದಾನೆ, ಅವ ಬಾಲ್ಕಿದ ಇದ್ದಾನೆ, ಹೋಗಿ ನೀನು ನಾಳೆ ಬಾ, ನಿನ್ನ ದುಡ್ಡು ಇನ್ಕ್ವೈರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಮರುದಿವ್ಸ ಹೋದೆ, ಕಳ್ಳು ತೊಗೊಂಡು ಬಂದಿರೋರು.
ಅವ್ರಂದ್ರೆ ನಾವು ಕೇಸ್ ಮಾಡಿದೆವು, ನಿಂಗೆ ದುಡ್ಡು ಹಂಗೆ ಕೊಡ್ಲಿಕ್ಕೆ ಬರಲ್ಲ, ನಿನಗೆ ಏನಾದ್ರು ಕೋರ್ಟ್ಲಿಂದ ರಿಲೀಸ್ ಮಾಡ್ಕೋಬೇಕು ನೀನು ಅಂದ್ರೆ ಆಯ್ತು ಸರ್ ಅಂತಂದೆ. ಆಮೇಲೆ ಕೋರ್ಟ್ನಿಂದ ನನಗೆ ದುಡ್ಡು ಸಿಕ್ತು, 9,000 ನನಗೆ ಹಣ ಕೊಟ್ಟರು. ಅಲ್ಲಿಂದ ಸಿಬ್ಬಂದಿ ವರ್ಗದವರು ಮತ್ತು ಅಲ್ಲಿ ಸರ್ಕಲ್ ಸಾಹೇಬರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಬೈಕ್ಗಳ್ನೂ ಕಳ್ಳಂಟಿಗೆ ಆಗಿದ್ದಾವೆ, ಆ ಬೈಕ್ಗಳ್ನೂ ಎಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಸಿಬ್ಬಂದಿ ವರ್ಗದವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ದುಡ್ಡು ನನಗೆ ಪೂರ್ತಿ ಸಿಕ್ತು, ಅದರಲ್ಲೇನು ತೊಂದರೆ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ವಹೀದ್ ASI, ನನ್ನ ಊರು ನಾರಾಯಣಪುರ.